ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ನಮಗೆಲ್ರಿಗೂ ಕೂಡ ಹತ್ತಿರವಾಗಿರುವಂಥ ಒಂದು ಪರಿಹಾರ ಇದಾಗಿದೆ. ಎಷ್ಟು ಚಿಕ್ಕದಾಗಿದೆ ಅಂದರೆ ಅದು ತುಂಬಾ ಎಫೆಕ್ಟ್ ಕೊಡುವಂಥದ್ದು, ಬಹಳ ಖುಷಿಯನ್ನು ಕೊಡುವಂಥ ಪರಿಹಾರ ಇದಾಗಿದೆ. ಯಾಕಂದರೆ ಪ್ರತಿ ಹೆಣ್ಮಕ್ಳಿಗೂ ಕೂಡ ನಾವು ದುಡ್ಡು ಸೇವಿಂಗ್ ಮಾಡಬೇಕು, ಒಡವೆಗಳು ತಗೊಳ್ಬೇಕು, ನಮ್ಮ ಮಕ್ಕಳಿಗಾಗಿ ಮಾಡಿ ಇಡಬೇಕು, ಮದುವೆಗೆ ಬಂದಿರುವಂಥ ಮಕ್ಕಳಿರ್ತಾರೆ ಅವ್ರಿಗೆ ಒಡವೆ ಮಾಡಿಸಿಡಬೇಕು, ನಮಗೂ ಕೂಡ ಮಾಡಿಸ್ಕೊಳ್ಬೇಕು ಅನ್ನುವಂಥದ್ದು ಎಲ್ಲ ಹೆಣ್ಮಕ್ಳಿಗೂ ಇರುವಂಥ ಆಸೆ. ಯಾಕಂದರೆ ಒಡವೆಗಳು ಬರೀ ನಾವು ಮೈ ಮೇಲೆ ಹಾಕ್ಕೊಂಡು ಇರಬೇಕು ಅಂತ ಆಸೆ ಅಲ್ಲ, ನಮ್ಮ ಹತ್ರ ಇದ್ದರೆ ಅದೊಂದು ನಮಗೆ ಎಷ್ಟೋ ಶಕ್ತಿ ಕೊಡುವಂಥದ್ದು, ಒಂದು ಧೈರ್ಯ ಕೊಡುವಂಥದ್ದು. ಆ ರೀತಿ ಇರುವಂಥ ಒಡವೆಗಳನ್ನು ನಾವು ಈಗಿನ ಕಾಲಮಾನದಲ್ಲಿ ತಗೊಳ್ತೀವಿ ಅನ್ನುವಂಥದ್ದು ಬಹಳ ದೊಡ್ಡ ವಿಷಯ, ತುಂಬಾ ದೂರದ ವಿಷಯ ಅಂತ ಕೂಡ ಹೇಳ್ಬಹುದು. ಮಿಡ್ಲ್ ಕ್ಲಾಸಲ್ಲಿ ಇರುವಂಥವ್ರಿಗೆ ಬಹಳ ಕಷ್ಟ ಆಗುತ್ತೆ. ಯಾಕಂದರೆ ಜೀವನ ಮಾಡೋದೇ ಕಷ್ಟ ಅಂತ ನಾವು ಅಂದ್ಕೊಳ್ತೀವಿ. ಅದರಲ್ಲಿ ನಾವು ಕೂಡಿಟ್ಟು ಮಾಡಿಕೊಳ್ಳುವಂಥದ್ದು ಅಂದರೆ ಇದೆಲ್ಲವೂ ಸಾಧ್ಯ ಆಗುವಂಥದ್ದ, ಅದಾಗೋದಿಲ್ಲ ಬಿಡಿ ಅಂತ ಎಷ್ಟೋ ಸಾರಿ ನಮ್ಗೆ ನಾವು ಅಂದುಕೊಂಡು ಸುಮ್ಮನೆ ಆಗಿಬಿಡ್ತೀವಿ. ಅಂದರೆ ನಮಗೆ ಒಂಥರ ಏನೋ ನಿರಾಸಕ್ತಿ, ಎಲ್ಲ ಆಸೆ ಇದ್ದರೂ ಕೂಡ ಕೈ ಬಿಡಬೇಕಲ್ವ ಅನ್ನುವಂಥದ್ದು. ಆದರೆ ಭೂಮಿ ತಗೊಳ್ಬಹುದು, ಬಂಗಾರವನ್ನು ತಗೊಳ್ಬಹುದು, ಈ ಹೂಗಳನ್ನು ಪಡ್ಕೊಳ್ಳುವಂಥ ಶಕ್ತಿ ನಮಗೆ ಆರಾಮಾಗಿ ಬರುತ್ತೆ ಸ್ನೇಹಿತರೆ. ಯಾಕಂದರೆ ನಾವು ದುಡಿತಾ ಇರ್ತೀವಿ, ಅಪ್ಪ ಎಷ್ಟು ದುಡಿತಾ ಇದ್ದೀವಿ, ಏನೂ ಮಾಡ್ತಾ ಇಲ್ಲಲ್ಲಪ್ಪ, ಎಲ್ಲ ಖರ್ಚುಗಳು ಮುಗ್ದೋಗ್ತಾ ಇದೆ ಅಂತ ಅನಿಸುತ್ತೆ. ಆದರೆ ಇದನ್ನು ನಾವು ಒಮ್ಮೆ ಮಾಡಿದಾಗ ನಮ್ಮ ಹತ್ರ ₹1 ದುಡ್ಡಿಲ್ಲ, ಆದರೆ ಒಡವೆಗಳ ಮೇಲೆ ಆಸೆ, ಭೂಮಿ ತಗೊಳ್ಬೇಕು, ಸೈಟ್ ತಗೊಳ್ಬೇಕು, ಪ್ರಾಪರ್ಟಿ ತಗೊಳ್ಬೇಕು, ಈ ಥರ ಆಸೆ ಇದೆ. ಯಾಕಂದರೆ ಆಸೆ ಪಡೋದಕ್ಕೆ ಅದೇನು ದುಡ್ಡು ಕಾಸು ಖರ್ಚು ಮಾಡಲ್ಲ ಅಲ್ವಾ ಪ್ರತಿಯೊಂದಕ್ಕೂ. ಆದರೆ ಆ ಯೋಗ ಅನ್ನುವಂಥದ್ದು ಕೂಡಿ ಬಂದಾಗ ಅದಕ್ಕೆ ತಕ್ಕನಾದಂಥ ಪರಿಹಾರ ಅಂತ ಈ ರೀತಿಯ ದಿನಗಳು, ಅಮಾವಾಸ್ಯೆ ಕೂಡಿ ಬಂದಿರುವಂಥ ಮಂಗಳವಾರದ ದಿನ ಒಂದು ಸಾರಿ ನಂಬಿಕೆ ಇಟ್ಟು ಮಾಡ್ಕೊಂಡು ನೋಡಿ. ಎಷ್ಟೋ ಹೆಣ್ಮಕ್ಳಿಗೆ ಇದು ನಿಜವಾಗಲೂ ಆ ಕನಸು ಎಷ್ಟು ವರ್ಷಗಳಿಂದ ಇರುತ್ತೋ ನನಸಾಗುವಂಥ ಸಾಧ್ಯತೆಗಳು ಇದೆ. ಹೌದು ಸ್ನೇಹಿತರೆ, ಅಷ್ಟು ಶಕ್ತಿ ಕೂಡಿರುವಂಥದ್ದು. ಯಾರು ಪೂರ್ತಿ ಭರವಸೆ ನಂಬಿಕೆ ಇಟ್ಟು ಮಾಡ್ತಾರೋ ಅವ್ರಿಗೆ ತಪ್ಪದೆ ಹಾಗೆ ಆಗುತ್ತೆ. ನಂಬಿಕೆ ಯಾರಿಗೆ ಇರೋದಿಲ್ವೋ ಅವರು ಸುಮ್ಮನೆ ಮಾಡಿದ್ರೂ ಕೂಡ ಆಗೋದಿಲ್ಲ. ಇದನ್ನು ನಾವು ತಿಳ್ಕೊಂಡು ಮಾಡಿಕೊಳ್ಬೇಕು. ಒಬ್ಬ ಮನುಷ್ಯನಿಗೆ ನಂಬಿಕೆ ಅನ್ನುವಂಥದ್ದು ಎಷ್ಟು ಬಲ ಕೊಡುತ್ತೆ, ಎಷ್ಟು ಮುಖ್ಯವಾಗಿರುತ್ತೆ ಅಂದರೆ ನಮಗೆ ಎಷ್ಟೋ ನಿಂತಿರುವ ಕೆಲಸಗಳಿಗೂ ಕೂಡ ಒಂದು ಭರವಸೆ ಅನ್ನೋದು ಬರುತ್ತೆ, ಅಂದರೆ ಧೈರ್ಯ ಬರುತ್ತೆ, ಹಾಗೇ ಆಗುತ್ತೆ. ನಮಗೆ ಭಗವಂತನು ನಮ್ಮ ಕೈ ಬಿಡೋದಿಲ್ಲ ಅನ್ನುವಂಥ ನಂಬಿಕೆ, ಆ ನಂಬಿಕೆಯನ್ನು ಇಟ್ಕೊಂಡು ಈ ಪರಿಹಾರವನ್ನು ಮಾಡ್ಕೊಳ್ಳಿ. ಭೂಮಿ, ಬಂಗಾರ, ಈ ಪ್ರಾಪರ್ಟಿಗಳು, ಮನೆ ಕಟ್ಟುವಂಥದ್ದು, ಈ ಯೋಗ ಎಲ್ಲ ಸುಖ ಸುಮ್ಮನೆ ಹಾಗೆ ಎಲ್ರಿಗೂ ಕೂಡ ಕೂಡಿ ಬಂದುಬಿಡೋದಿಲ್ಲ ಸ್ನೇಹಿತರೆ. ಆದರೆ ಬೆಲ್ಲದಿಂದ ಬರುತ್ತೆ. ಬೆಲ್ಲ ಅನ್ನುವಂಥದ್ದು ಎಲ್ಲ ದೇವತೆಗಳಿಗೂ ಕೂಡ ನಾವು ನೈವೇದ್ಯವಾಗಿ ಏನೇ ಪ್ರಸಾದ ಇಟ್ಟರೂ ಕೂಡ ಅದು ಸ್ವೀಕಾರ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಆದರೆ ಬೆಲ್ಲವನ್ನು ಇಟ್ಟು ಮಾಡಿ ನೋಡಿ, ಕೋರಿಕೆಗಳು ನೆರವೇರುತ್ತೆ, ಸಮಸ್ಯೆಗಳು ಬಗೆಹರಿಯುತ್ತೆ, ಸುಮಧುರವಾಗಿರುವಂಥದ್ದು, ಮನಸ್ಸು ಸಂತೋಷವಾಗಿರುತ್ತೆ ಹಾಗೂ ನೆಮ್ಮದಿಯಾಗಿರುವಂಥದ್ದು. ಬೆಲ್ಲ ಅನ್ನುವಂಥದ್ದು ಸಿಹಿ, ಶುಭ ಸುದ್ದಿಗಳನ್ನು ಕೇಳ್ತೀವಿ, ಗುಡ್ ನ್ಯೂಸ್ ಅಂತ ಹೇಳ್ತೀವಿ. ಅದಕ್ಕೆ ಬೆಲ್ಲವನ್ನು ಯಾವಾಗಲೂ ಯಥೇಚ್ಛವಾಗಿ ಮನೆಗೆ ತಗೊಂಡು ಬಂದು ಇಟ್ಕೊಂಡಿರ್ತೀವಿ. ನಾವು ಏನೇ ಒಂದು ದೇವ್ರಿಗೋಸ್ಕರ ಪ್ರಸಾದ ಮಾಡಬೇಕಾದ್ರೂ, ಮನೆಯಲ್ಲಿ ಏನೇ ಸಿಹಿ ಮಾಡಬೇಕಾದ್ರೂ ನಾವು ಜಾಸ್ತಿ ಉಪಯೋಗ ಮಾಡೋದು ಬೆಲ್ಲವನ್ನೇ. ಅಂದರೆ ಸಂಬಂಧಗಳಲ್ಲಿ ನಮಗೆ ಕಹಿ ಇದ್ದರೂ ಕೂಡ ಈ ರೀತಿ ಬೆಲ್ಲವನ್ನು ನಾವು ಮಾಡುವಂಥ ಪರಿಹಾರಗಳಿರುತ್ತೆ ನೋಡಿ, ಅದಕ್ಕೆ ಬಳಸ್ಕೊಂಡಾಗ ಸ್ವಲ್ಪನೇ ಕಡಿಮೆ ಆಗ್ತಾ ಬರುತ್ತೆ. ಅಂದರೆ ವೈಮನಸ್ಸುಗಳು ಕಡಿಮೆ ಆಗುತ್ತೆ, ಕೋರಿಕೆಗಳು ನೆರವೇರೋದಕ್ಕೆ ಹತ್ತಿರದಲ್ಲೇ ನಮಗೆ ಸಾಧ್ಯ ಆಗುತ್ತೆ ಅಂತ ಹೇಳಬಹುದು. ನೀವು
ರಾತ್ರಿ ಈ ಪರಿಹಾರವನ್ನು ಮಾಡ್ಕೊಳ್ಳಿ. ಅಂದರೆ ಸಂಧ್ಯಾ ಸಮಯಕ್ಕೆ ನೀವು ಕೈ ಕಾಲು ಮುಖ ತೊಳ್ಕೊಂಡು ಮಾಡಿಕೊಂಡ್ರೂ ಆಯಿತು. ಕೆಲಸಕ್ಕೆ ಹೋಗಿ ಬರ್ತಾಯಿದ್ದೀವಿ, ಸ್ವಲ್ಪ ತಡ ಆಗುತ್ತೆ, ಮಾಡ್ಕೊಳ್ಬಹುದಾ? ಆರಾಮಾಗಿ ರಾತ್ರಿ 11:55 ಒಳಗೂ ಕೂಡ ಈ ಪರಿಹಾರವನ್ನು ಮಾಡ್ಕೊಳ್ಬಹುದು ಸ್ನೇಹಿತರೆ. 12 ಗಂಟೆ ಆದಮೇಲೆ ಅಂದರೆ ಅದು ವೆಡ್ನೆಸ್ಡೇಗೆ ಬಿದ್ದೋಗುತ್ತೆ. ಅದಕ್ಕೋಸ್ಕರ ನೀವು ಅಷ್ಟರ ಒಳಗಡೆ ಈ ಪರಿಹಾರವನ್ನು ಮಾಡಿಕೊಂಡ್ರೆ ಆ ಅಮಾವಾಸ್ಯೆಯ ಶಕ್ತಿ ಅನ್ನುವಂಥದ್ದು ನಮ್ಮ ಕೋರಿಕೆಗೆ ಒಂದು ಬಲ ಅನ್ನೋದು ಬರುತ್ತೆ. ಒಂದು ತುಂಡಷ್ಟಾದರೂ ತಗೊಳ್ಳಿ, ಒಂದು ಕ್ಯೂಬ್ ಥರ ಇದ್ದರೂ ತಗೊಳ್ಳಿ, ತೊಂದರೆನೇ ಇಲ್ಲ. ಕೋರಿಕೆಗೋಸ್ಕರ ಯಾವ ಬೆಲ್ಲ ಇದ್ದರೂ ಕೂಡ ಅದನ್ನು ತಗೊಂಡು ಈ ರೀತಿ ಪರಿಹಾರವನ್ನು ಮಾಡ್ಕೊಳ್ಳಿ. ಸ್ವಂತವಾಗಿ ಮನೆ ಬೇಕು, ಸ್ವಂತವಾಗಿ ಸೈಟ್ ಬೇಕು, ಸ್ವಂತವಾಗಿ ಜಾಗ ಬೇಕು, ಬಂಗಾರ ತಗೊಳ್ಬೇಕು, ಒಡವೆಗಳು ಮಾಡಿಸ್ಕೊಳ್ಬೇಕು, ಈ ಥರ ಆಸೆ ಇರುತ್ತಲ್ವ, ಅಂತಹವರು ತಪ್ಪದೆ ಸ್ವಲ್ಪ ಕೆಂಪು ಕಲರಲ್ಲಿ ಇರುವಂಥ ಕುಂಕುಮವನ್ನು ತಗೊಂಡು ಅದಕ್ಕೆ ನಿಮ್ಮ ಮನೆಯಲ್ಲಿ ಕರ್ಪೂರ ಇದ್ದರೆ ಸ್ವಲ್ಪ ಹಾಕಿ ಅದನ್ನು ಪೇಸ್ಟ್ ಮಾಡ್ಕೊಳ್ಳಿ. ಮಾಡಿಬಿಟ್ಟಿದ್ದೆ ನಿಮ್ಮ ಬೆರಳಲ್ಲಾದರೂ ಬರೀಬಹುದು ಅಥವಾ ನಿಮ್ಮ ಮನೆಯಲ್ಲಿ ಇಯರ್ಬಡ್ಸ್, ಕಡ್ಡಿ ಯಾವುದರ ಸಹಾಯದಿಂದ ನಿಮಗೆ ಕಂಫರ್ಟಬಲ್ ಇರುತ್ತೆ ನೋಡಿ ಅದನ್ನು ತಗೊಂಡು ಬರೀರಿ. ಇದ್ರ ಮೇಲೆ ನಾನು ಒಂದನ್ನು ಬರೆದು ತೋರಿಸಿದ್ದೀನಿ. ನಿಮಗೇನು ಕೊರತೆ ಇರುತ್ತೆ ನೋಡಿ ಅದನ್ನು ಬರೀರಿ. ಬೆಲ್ಲದಿಂದ ಮಾಡುವಂಥ ಈ ಪರಿಹಾರಗಳು ಭೂಮಿ ಯೋಗ ಬರುತ್ತೆ, ಒಡವೆಗಳ ಯೋಗ ಬರುತ್ತೆ, ಆಸ್ತಿಗಳ ಯೋಗ ಅನ್ನೋದು ಬರುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ಬಂಗಾರದ ಒಡವೆಗಳು ತೆಗೆದುಕೊಳ್ಳುವಂಥ ಶಕ್ತಿ ಬರಲಿ ಅಂತ ಇದರಲ್ಲಿ ಬರೆದಿದ್ದೀನಿ. ಆಗ ಏನಾಗುತ್ತೆ ಅಂದರೆ ನಮಗೆ ಬಾಗಿಲುಗಳು ತೆಗೆದುಕೊಳ್ಳುತ್ತೆ. ಅಂದರೆ ಅವಕಾಶದ ಬಾಗಿಲುಗಳು. ಒಬ್ಬ ಮನುಷ್ಯನಿಗೆ ಅವಕಾಶ ಅನ್ನುವಂಥದ್ದು ನಾನಾ ಕಡೆಯಿಂದ ಬಂದಾಗ ನಾವು ಏನು ಮಾಡ್ತೀವಿ, ಉಳಿತಾಯ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ದುಡ್ಡನ್ನು ಒಂದ್ರ ಮೇಲೆ ಒಂದು ಅಂತ ಇನ್ವೆಸ್ಟ್ ಮಾಡ್ತೀವಿ. ಆಗ ಬೇಗನೆ ಒಡವೆಗಳು ತಗೊಳ್ಬಹುದು, ಪ್ರಾಪರ್ಟಿ ತಗೊಳ್ಬಹುದು, ಬೇಕಾಗಿರುವಂಥದ್ದನ್ನು ತಗೊಳ್ಬಹುದು. ಈ ಥರ ಬರೆದು ಇದರ ಮೇಲೆ ಒಂದು ಕರ್ಪೂರದ ಬಿಲ್ಲೆಯನ್ನು ಇಟ್ಬಿಟ್ಟು ಕೇಳಿಕೊಂಡು ನಿಮ್ಮ ಮನೆಯಲ್ಲಿ ಶಿವಸ್ವಾಮಿಯ ಫೋಟೋ ಇದ್ದರೆ ಫೋಟೋ ಮುಂದೆ ಇಡಿ. ಅಕಸ್ಮಾತ್ ಇಲ್ಲ ಅಂತ ಹೇಳಿದ್ರೆ ದೇವ್ರ ಮನೆಯಲ್ಲಿ ನೀವು ಒಂದು ಪ್ಲೇಟ್ ಮೇಲೆ ಇಟ್ಟು ಇದನ್ನು ಹಚ್ಚಬೇಕು. ಹಚ್ಚಿ ಅದು ಉರಿಯುವವರೆಗೂ ನಿಮ್ಮ ಕೋರಿಕೆಗಳನ್ನು ಕೇಳ್ಕೊಳ್ಳಿ ಭಕ್ತಿಯಿಂದ. ನಿಮ್ಮ ಮನೆ ದೇವರಾಗಿರಬಹುದು, ನಿಮ್ಮ ಇಷ್ಟ ದೇವರಾಗಿರಬಹುದು, ಕೇಳ್ಕೊಳ್ಳಿ. ಈ ಥರ ಕೇಳಿಕೊಂಡು ರಾತ್ರಿ ಪೂರ್ತಿ ಆ ಪ್ಲೇಟಲ್ಲೇ ಬೆಲ್ಲವನ್ನು ಬಿಡಿ ಸ್ನೇಹಿತರೆ. ಅದನ್ನು ಇನ್ನೇನು ಮುಟ್ಟೋದಕ್ಕೆ ತಿನ್ನೋದಕ್ಕೆ ಏನೂ ಹೋಗಬೇಡಿ. ಸೀದಾ ಈ ಥರ ಬರೆದಿದ್ದೀರಾ, ಮಾಡ್ಕೊಂಡಿದ್ದೀರಾ ಸಂಕಲ್ಪ, ಮಾರನೇ ದಿನ ಅದನ್ನು ತಗೊಂಡೋಗಿ ನೀರಿರುವಂಥ ಜಾಗಕ್ಕೆ ಹಾಕಿ ಬನ್ನಿ.